ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಎಸ್.ಎನ್. ನಾರಾಯಣಸ್ವಾಮಿಯವರ 59ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಅವರೇನು ಡೆಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಎಲ್ಲ ಕಾಂಗ್ರೆಸ್ ಮುಖಂಡರು ಬಂಗಾರಪೇಟೆ ತಾಲೂಕಿನ ಎಲ್ಲ ದೇವಸ್ಥಾನಗಳು, ಮಸೀದಿ, ಚರ್ಚು, ಹಾಗೆ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಲ್ಲ ಒಂದು ಪೇಷಂಟ್ಸ್ಗೆ ಹಣ್ಣು ಹಂಪಲನ್ನು ವಿತರಿಸುವ ಮುಖಾಂತರ ಸರಳವಾಗಿ ಅವರ ಹುಟ್ಟುಹಬ್ಬವನ್ನು ಇವತ್ತು ಆಚರಣೆ ಮಾಡಿದ್ದೀವಿ. ಮೊದಲನೇದಾಗಿ ಇವತ್ತು ಬಂಗಾರಪೇಟೆ ತಾಲೂಕಿನ ದಿಕ್ಕನ್ನು ಬದಲಾಯಿಸಿರ್ತಕ್ಕಂಥ ಇವತ್ತು 224 ಕ್ಷೇತ್ರಗಳಲ್ಲಿ ಬಂಗಾರಪೇಟೆ ಅಭಿವೃದ್ಧಿ ವಿಚಾರದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತಂದರೆ ಅದಕ್ಕೆ ಕಾರಣೀಭೂತರಾದ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, ಎಸ್ಟಿಯುಎಂಸಿ ಕ್ಯಾಂಪಸ್, ಟಮಕ, ಕೋಲಾರ. 180030090309 ಅಂತ ನಮ್ಮ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಎಸ್.ಎನ್. ನಾರಾಯಣಸ್ವಾಮಿಯವರು ಇವತ್ತು ಅವರ ಅವಿರತ ಪ್ರಯತ್ನ ಮತ್ತು 2 ನಿಗಮ ಮಂಡಳಿ ಅಧ್ಯಕ್ಷರಾಗಿ 2ನೇ ಬಾರಿ ಇವತ್ತು KUIDFCನ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಇವತ್ತು ಸಾವಿರಾರು ಕೋಟಿ ಅನುದಾನನ ಇಡೀ ರಾಜ್ಯಕ್ಕೆ ಅವರು ವಿಸ್ತಾರ ಮಾಡ್ತಾ ಅವರ ಅಧಿಕಾರ ವ್ಯಾಪ್ತಿನ ಇವತ್ತು ರಾಜ್ಯ ಮಟ್ಟದಲ್ಲಿ ಅವರು ಕೈಗೊಂಡು ಅವ್ರ ಹೆಸರು ತಗೊಳ್ತಾ ಇದ್ದಾರೆ. ಇವತ್ತು ನಾನು ನಮ್ಮ ಘನ ಸರ್ಕಾರ ಮತ್ತು ಏನಿವತ್ತು ನಿಯೋಜಿತ ಮುಖ್ಯಮಂತ್ರಿ ಸನ್ಮಾನ್ಯ ಶಿವಕುಮಾರ್ ಸಾಹೇಬರನ್ನ ಮತ್ತು ಈಗ ತಾನೇ ನಿರ್ಗಮಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಹಾಗೂ ಕೇಂದ್ರ ನಮ್ಮ ಹೈಕಮಾಂಡ್ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬರು, ನಮ್ಮ ಅಪೋಸಿಷನ್ ಲೀಡರ್ ಆದಂಥ ಸನ್ಮಾನ್ಯ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧೀಜಿಯವರು ಹಾಗೂ ಪ್ರಿಯಾಂಕಾ ಗಾಂಧೀಜಿಯವ್ರನ್ನ ಕಳಕಳಿಯಾಗಿ ಮನವಿ ಮಾಡ್ತಾ ಇರೋದೇನಂತಂದರೆ ದುಡಿಯೋ ಕೈಗೆ ಕೆಲಸ ಕೊಡಬೇಕು ಅಂತಂತೇಳಿ ದೊಡ್ಡವರು ಹೇಳ್ತಾರೆ. ಇವತ್ತು ದುಡಿಯೋದಕ್ಕೆ ಇವತ್ತು ಶಕ್ತಿಯುತವಾಗಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ರೆಡಿ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಒಂದು ಜವಾಬ್ದಾರಿನ ಇವತ್ತು ಈ ರಾಜ್ಯ ಮಟ್ಟದಲ್ಲಿ ಕೊಟ್ಟರು ಅವ್ರು ನಿಭಾಯಿಸುವಂಥ ಒಂದು ಕೆಪಾಸಿಟಿ ದೇವರು ಅವ್ರಿಗೆ ಕೊಟ್ಟಿರೋದ್ರಿಂದ ಅವರು ಈ ತಾಲೂಕಿಗೆ 3 ಬಾರಿ ಸತತವಾಗಿ ಇವತ್ತೇನು MLA ಆಗಿ ಆಯ್ಕೆ ಆಗಿದ್ದಾರೆ. ನಾವು ನೋಡಿದ್ವಿ ಕಳೆದ ಬಾರಿ 2018ನೇ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ಸು ರಾಜ್ಯದಲ್ಲಿ ಮುಕ್ಕರಿಸಿದಾಗ ಅವತ್ತು ಬಂಗಾರಪೇಟೆಯಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ ಅವರು ಅತಿ ಹೆಚ್ಚು ಮತಗಳಿಂದ ಗೆದ್ದು ಬೀಗಿದ್ರು. ಇವತ್ತು ಈ ರೀತಿ ಜನ ಮನ್ನಣೆ ಪಡೆದಿರ್ತಕ್ಕಂಥ, ಜನ ವಿಶ್ವಾಸನ ಗಳಿಸಿರ್ತಕ್ಕಂಥ, ಅಭಿವೃದ್ಧಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಶಾಸಕರನ್ನ ಸಚಿವರಾಗಿ ಮಾಡೋದು ಇವತ್ತು ಈ ರಾಜ್ಯಕ್ಕೆ, ಈ ರಾಜ್ಯದ ಅಭಿವೃದ್ಧಿಗೆ ಆ ಒಂದು ದೃಷ್ಟಿಲಿ ಇವತ್ತು ಅದನ್ನು ಕನ್ಸಿಡರ್ ಮಾಡಬೇಕು, ಪರಿಗಣಿಸ್ಬಿಟ್ಟು ಅವರನ್ನು ಸಚಿವರನ್ನಾಗಿ ಮಾಡ್ಬೇಕಂತೇಳಿ ನಾವು ಬಂಗಾರಪೇಟೆ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಒಕ್ಕರ್ಲಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ. 2 ಬಾರಿ ಗೆದ್ದಿರೋರಿಗೆ ಮಣೆ ಹಾಕೋದು ಯಾವ ಆಯಾಮದಲ್ಲಿ ಇವತ್ತು ಹೈಕಮಾಂಡ್ ತೀರ್ಮಾನ ತಗೊಳ್ತಾ ಇದ್ದಾರೆ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಬರೋದಿಲ್ಲ. ಯಾಕಂತಂದರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಅವರು ತಗೊಳ್ತಾರೆ. ಇವತ್ತು ಯಾರೇ ಸಚಿವರಾದರೂ ಅದು ನಮ್ಮ ಪಕ್ಷದಲ್ಲೇ ಸಚಿವರಾಗ್ತಾ ಇರ್ತಾರೆ. ಹಾಗಾಗಿ ನಮ್ಮ ಒಂದು ಬೇಡಿಕೆ ಇಷ್ಟೇ, ಅದಾಗಬಾರ್ದು, ಅದಕ್ಕೆ ಅವಕಾಶ ಹೈಕಮಾಂಡ್ ಕೊಡಬಾರ್ದು. ಯಾರು ಹೆಚ್ಚು ಬಾರಿ ಗೆದ್ದಿರ್ತಾರೆ, ಸತತವಾಗಿ 3ನೇ ಬಾರಿ ಗೆದ್ದಿರ್ತಕ್ಕಂಥದ್ದು ಅದು ಸುಲಭದ ಮಾತಲ್ಲ. ಇದೆಲ್ಲ ವಿಚಾರಗಳನ್ನ ಮಂದಟ್ಟು ಮಾಡಿಕೊಂಡು ಇವತ್ತು ನಮ್ಮ ಬಲಗೈ ಸಮುದಾಯ ಇವತ್ತು ಈ ರಾಜ್ಯಕ್ಕೆ ತುಂಬ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ಬಲಗೈ ಸಮುದಾಯ ಇವತ್ತು ಎಡಗೈ ಸಮುದಾಯದ KH ಮುನಿಯಪ್ಪ ಸಾಹೇಬರನ್ನ 7 ಬಾರಿ ಗೆಲ್ಲೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಬಲಗೈ ಸಮುದಾಯ ಈ ಕೋಲಾರ ಜಿಲ್ಲೆಯಲ್ಲಿ. ಇದೆಲ್ಲದನ್ನು ಕನ್ಸಿಡರ್ ಮಾಡಿ ದಯವಿಟ್ಟು ನಮ್ಮ ಶಾಸಕರು ಇವತ್ತು ಬಲಗೈ ಸಮುದಾಯದ ಪ್ರಮುಖ ಮುಖಂಡರಾಗಿ ಇವತ್ತು ಅವ್ರನ್ನ ರಾಜ್ಯ ಮಟ್ಟದಲ್ಲಿ ಅವ್ರನ್ನ ಗುರುತಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮತ್ತು ಅವ್ರ ಅಳಿ ಸೇವೆನ ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಪ್ರಾರ್ಥಿಸ್ತಾ ಇದ್ದೀವಿ.